ಮಂಗಳೂರಿನ ಪ್ರಸಿದ್ಧ ಉದ್ಯಮಿಗೆ ಕಾಂಗ್ರೆಸ್ ಮುಖಂಡನಿಂದ ಹನಿ ಟ್ರ್ಯಾಪ್. ಅಶ್ಲೀಲ ವಿಡಿಯೋ ಬಳಸಿ ಕೋಟಿ ಕೋಟಿ ದೋಚಿದ ಕಾಂಗ್ರೆಸ್ ಮುಖಂಡ. ಮಂಗಳೂರಿನ ಪ್ರಸಿದ್ಧ ಉದ್ಯಮಿ ಅವರು ಹನಿ ಹಿಂದೆ ಬಿದ್ದು ಕೋಟಿ ಕೋಟಿ ಹಣವನ್ನ ಕಳೆದುಕೊಂಡಿದ್ದಾರೆ ಕಣ್ರಿ. ಹನಿ ಟ್ರ್ಯಾಪ್ ಬಲೆಗೆ ಬಿದ್ದು ಬರೋಬ್ಬರಿ 2,77 ಲಕ್ಷ ರೂಪಾಯಿ ಕಳೆದುಕೊಂಡಿರುವ ಘಟನೆ ಮಂಗಳೂರಿನಲ್ಲಿ ನಡೆದು ಹೋಗಿದೆ. ಹೀಗೆ ಫೋಟೋದಲ್ಲಿ ದೈತ್ಯಾಕಾರದ ಬಾಡಿ ಬಿಲ್ಡರ್ನಂತೆ ಪೋಸ್ ಕೊಡ್ತಿರೋನು ಮಂಗಳೂರಿನ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಿಜಾಮ್. ಈತ ಮತ್ತು ಜಿತೇಶ್ ಸೇರ್ಕೊಂಡು ಉದ್ಯಮಿಗೆ ಕೆಡ್ಡ ಕೆಡವಿದ್ರು ನೋಡಿ. ಎರಡ್ 2024 ಉದ್ಯಮಿಗೆ ಹನಿ ಟ್ರ್ಯಾಪ್ ಕೆಡ್ಡ. ಅಶ್ಲೀಲ ಫೋಟೋ ವಿಡಿಯೋ ತೋರಿಸಿ ಬ್ಲಾಕ್ ಮೇಲ್. ಎಸ್, ಖ್ಯಾತ ಉದ್ಯಮಿಯಿಂದ ಕೋಟಿ ಕೋಟಿ ಹಣ ವಸೂಲಿಗೆ ದೊಡ್ಡ ಪ್ಲಾನ್ ಮಾಡ್ಕೊಂಡಿದ್ರು. ಉದ್ಯಮಿಯ ವೀಕ್ನೆಸ್ ಪಾಯಿಂಟ್ ಈ ಆರೋಪಿಗಳಿಗೆ ಮೊದಲೇ ತಿಳಿದಿತ್ತು ಕಣ್ರಿ. ಹೀಗಾಗಿ ಯುವತಿಯನ್ನ ಬಿಟ್ಟು ಉದ್ಯಮಿಯ ಮಂಚದಾಟದ ಫೋಟೋ ಮತ್ತು ವಿಡಿಯೋಗಳನ್ನ ಮಾಡ್ಕೊಂಡಿದ್ರು ನೋಡಿ. ಮೊದಲಿಗೆ ಉದ್ಯಮಿಗೆ ತಾನು ಹನಿ ಜಾಲದಲ್ಲಿ ಬಿದ್ದಿರುವ ಬಗ್ಗೆ ಯಾವುದೇ ಸುಳಿವೂ ಇರಲಿಲ್ಲ. ಹನಿ ಸಿಕ್ಕಿದೆ ಅಂತ ಬೇಕಾದಷ್ಟು ಹನಿಯನ್ನ ಉದ್ಯಮಿ ಹೇರಿದ್ದ ಕಣ್ರಿ. ಆದ್ರೆ ಇದರ ಪರಿಣಾಮ ಮುಂದೇನಾಗಲಿದೆ ಅಂತ ಗೊತ್ತಿರಲಿಲ್ಲ ನೋಡಿ. ಆದ್ರೆ ಮೊದಲೇ ಉದ್ಯಮಿಗೆ ಕೆಡ್ಡ ತೋಡಿಸಿದ ಜಿತೇಶ್ ವಿಡಿಯೋ ಮತ್ತು ಫೋಟೋ ಇಟ್ಕೊಂಡು ಬ್ಲಾಕ್ ಮೇಲ್ ಶುರು ಇಟ್ಕೊಂಡ್ಬಿಟ್ಟಿದ್ದ. ಈ ವಿಡಿಯೋಗಳು ನಿನ್ನ ಹೆಂಡತಿ ಕೈ ಸೇರಬಾರದೆಂದ್ರೆ 35 ಲಕ್ಷ ರೂಪಾಯಿ ಕೊಡಬೇಕೆಂದು ಹೇಳಿದ್ದ. ಆದ್ರೆ ಮರ್ಯಾದೆಗೆ ಹೆದರಿದ ಉದ್ಯಮಿ ಚೆಕ್ ಮೂಲಕ 35 ಲಕ್ಷ ರೂಪಾಯಿ ಕೊಟ್ಟು ನಿಟ್ಟಿಸಿರು ಬಿಟ್ಟಿದ್ರು ನೋಡಿ. $35 ಲಕ್ಷ ಸಿಕ್ಕಿದ್ರು ಹಣದಾಹ ನಿಂತಿರ್ಲಿಲ್ಲ ನಿತೀಶ್ಗೆ. ಹನಿ ಟ್ರ್ಯಾಪ್ ನಡೆದಿದೆ ಅಂತ ನಿಜಾಮ್ಗೆ ಉದ್ಯಮಿ ಮಾಹಿತಿ. ಹನಿ ಟ್ರ್ಯಾಪ್ ಮಾಡಿದ ವ್ಯಕ್ತಿ ಉದ್ಯಮಿಯ ಬಳಿ ಪದೇ ಪದೇ ಹಣಕ್ಕೆ ಬೇಡಿಕೆ ಇಡ್ತಿದ್ದ. ಇದರಿಂದ ನೊಂದ ಉದ್ಯಮಿ ಮಂಗಳೂರಿನ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಿಜಾಮ್ಗೆ ಮಾಹಿತಿ ನೀಡಿದ್ದ ನೋಡಿ. ನಿಜಾಮ್ ಈ ವಿಷಯದಲ್ಲಿ ಏನಾದರೂ ಸಹಾಯ ಮಾಡಬಹುದು ಎಂದ್ಕೊಂಡಿದ್ದ. ಆದ್ರೆ ಅಲ್ಲಿ ಆಗಿದ್ದೇ ಉಲ್ಟಾ ನೋಡಿ. ಸಾಕಷ್ಟು ಭರವಸೆ ಇಟ್ಕೊಂಡಿದ್ದ ಉದ್ಯಮಿಗೆ ಶಾಕ್ ಆದಿತ್ತು. ಜಿತೇಶ್ ಜೊತೆ ಸೇರಿ ಉದ್ಯಮಿ ಬ್ಲಾಕ್ ಮೇಲ್ಗೆ ಇಳಿದ್ಬಿಟ್ಟಿದ್ದ. ಕಾಂಗ್ರೆಸ್ ಮುಖಂಡ ನಿಜಾಮ್ ಸಹಾಯ ಮಾಡುವ ನೆಪದಲ್ಲಿ ಉಲ್ಟಾ ಹೊಡೆದಿದ್ದ ನೋಡಿ. ಉದ್ಯಮಿಯಿಂದ ಕೋಟಿ ಕೋಟಿ ಹಣ ವಸೂಲಿ ಮಾಡೋಕೆ ನಿಂತ್ಕೊಂಡ್ಬಿಟ್ಟಿದ್ದ ಈ ನಿಜಾಮ್. ಜಿತೇಶ್ ಆತ್ಮಹತ್ಯೆಯ ಕತೆ ಕಟ್ಟಿ ಕೋಟಿ ಕೋಟಿ ಹಣ ವಸೂಲಿ. ಉದ್ಯಮಿಯ ಲೆಟರ್ ಬರೆದಿಟ್ಟು ಆತ್ಮಹತ್ಯೆ ಎಂಬ ಕತೆ ಕಟ್ಟಿದ್ದ. ನಿಜಾಮ್ ಜಿತೇಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ, ಆತ್ಮಹತ್ಯೆ ಮಾಡಿಕೊಳ್ಳಬೇಕಾದ್ರೆ ನಿಮ್ಮ ಹೆಸರು ಬರೆದಿಟ್ಟು ವಿಡಿಯೋ ಮತ್ತು ಫೋಟೋಗೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಉದ್ಯಮಿಗೆ ಭಯ ಬೀಳಿಸಿದ್ದ. ಇದರಲ್ಲಿ ನಿಮ್ಮ ಹೆಸರು ಬರದಂತೆ ನಾನು ನೋಡ್ಕೊಳ್ತೀನಿ, ಅದಕ್ಕೆ ಕೋಟಿ ಕೋಟಿ ಖರ್ಚಾಗುತ್ತದೆ ಅಂತ ಹೇಳ್ಕೊಂಡಿದ್ದ ನೋಡಿ. ಎಲ್ಲಿ ಜೈಲಾಗತ್ತೋ, ಹನಿ ಟ್ರ್ಯಾಪ್ ಮ್ಯಾಟರ್ ಎಲ್ಲಿ ಪಬ್ಲಿಕ್ ಆಗತ್ತೋ ಎಂಬ ಭಯಕ್ಕೆ ಉದ್ಯಮಿ ನಿಜಾಮ್ ಕೇಳಿದಷ್ಟು ಹಣ ಕೊಟ್ಟು ಕೈ ತೊಳ್ಕೊಂಡ್ಬಿಟ್ಟಿದ್ರು. ಹೀಗೆ ನಿಜಾಮ್ ಮತ್ತು ನಿತೀಶ್ ಸೇರಿ ಉದ್ಯಮಿಯಿಂದ ಬರೋಬ್ಬರಿ 2,77 ಲಕ್ಷದಷ್ಟು ಹಣವನ್ನ ಲೂಟಿ ಮಾಡಿದ್ರು. ಆದ್ರೆ ಅಸಲಿಗೆ ನಿತೀಶ್ ಆತ್ಮಹತ್ಯೆ ಮಾಡಿಕೊಂಡಿರ್ಲಿಲ್ಲ ಕಣ್ರಿ. ಬದಲಿಗೆ AI ಬಳಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಇಮೇಜ್ ಕ್ರಿಯೇಟ್ ಮಾಡಿ ಉದ್ಯಮಿಗೆ ಭಯ ಬೀಳಿಸಿದ್ದ ಈ ಭೂಪರು ಕಣ್ರಿ. ಉದ್ಯಮಿ ಮುಂದೆ ಪ್ರತ್ಯಕ್ಷನಾದ ಜಿತೇಶ್. ಸತ್ತವನು ಬದುಕಿರೋದು ನೋಡಿ ಉದ್ಯಮಿ ಶಾಕ್.
2024ರಿಂದ 2026ರವರೆಗೆ ಉದ್ಯಮಿಯಿಂದ ನಿಜಾಮ್ ಕೋಟ್ಯಾಂತರ ರೂಪಾಯಿ ಹಣ ವಸೂಲಿ ಮಾಡಿದ್ದ ನೋಡಿ. ಆದ್ರೆ ನಿಜಾಮ್ ಅದೃಷ್ಟ ಚೆನ್ನಾಗಿರ್ಲಿಲ್ಲ ಅನ್ಸುತ್ತೆ. ಇತ್ತೀಚೆಗಷ್ಟೇ ಮಂಗಳೂರಿನಲ್ಲಿ ನಿತೇಶ್ ಉದ್ಯಮಿಗೆ ಕಂಡು ಬಂದ್ಬಿಟ್ಟಿದ್ದ. ಇದನ್ನ ನೋಡಿದ ಉದ್ಯಮಿಗೆ ಎಲ್ಲಿಲ್ಲದ ಕೋಪ ಬಂದಿದೆ. ಮಂಗಳೂರಿನ ಉರ್ವ ಪೊಲೀಸ್ ಠಾಣೆಗೆ ದೂರನ್ನ ಬಂದು ನೀಡಿಬಿಟ್ಟಿದ್ರು. ಆಗಲೇ ತನಿಖೆ ಮಾಡಬೇಕಾದ್ರೆ ನಿತೇಶ್ ಮತ್ತು ಕಾಂಗ್ರೆಸ್ ಮುಖಂಡನ ನಿಜ ಮುಖವಾಡ ಬಯಲಾಗಿದೆ ನೋಡಿ. ಕಾಂಗ್ರೆಸ್ನ ಹಲವು ನಾಯಕರ ಜೊತೆ ಕಾಂಗ್ರೆಸ್ ಮುಖಂಡ ನಿಜಾಮ್, ಸಿಎಂ ಡಿಕೆ ಶಿವಕುಮಾರ್ ಜೊತೆಯೂ ನಿಂತ್ಕೊಂಡು ನಿಜಾಮ್ ಪೋಸ್. ಉದ್ಯಮಿ ದೂರಿನ ಆಧಾರದಲ್ಲಿ ಜಿತೇಶ್ ಹಾಗೂ ನಿಜಾಮನನ್ನ ಪೊಲೀಸರು ಬಂಧಿಸಿದ್ದಾರೆ. ಮಂಗಳೂರು ಯುವ ಕಾಂಗ್ರೆಸ್ ಮುಖಂಡನಾಗಿರುವ ನಿಜಾಮ್ ಈತ ಪೂರ್ತಿ ಶೋಕಿಲಾಲ ಕಣ್ರಿ. ಹಾಗೂ ರಾಜ್ಯದ ಹಲವು ನಾಯಕರ ಜೊತೆಗಿನ ನಿಜಾಮ್ ಫೋಟೋ ವೈರಲ್ ಆಗಿವೆ. ಸದ್ಯ ಸಿಎಂ ಆಗಿರುವ ಡಿಕೆ ಶಿವಕುಮಾರ್ ಜೊತೆಯೂ ಈತನ ಫೋಟೋಗಳಿವೆ. ಸದ್ಯಕ್ಕೆ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಹಣ ಮಾಡೋದಕ್ಕೆ ಏನೆಲ್ಲ ದಾರಿ ಹುಡುಕಿಕೊಳ್ತಾರೆ ಅನ್ನೋದಕ್ಕೆ ಈ ವಿಡಿಯೋಗಳೇ ಸಾಕ್ಷಿ ಕಣ್ರಿ. ಆದ್ರೆ ಕೈ ತುಂಬಾ ಹಣ ಇದ್ದವರು ಈ ಹೆಣ್ಣು ಮಣ್ಣು ಹೊನ್ನಿನ ಹಿಂದೆ ಹೋಗಿ ಎಲ್ಲವನ್ನ ಕಳೆದುಕೊಳ್ಳುತ್ತಿರೋದು ನಿಜಕ್ಕೂ ದುರಂತವೇ ಸರಿ. ಬಿಗ್ ಟಿವಿ ಕರ್ನಾಟಕ, ಮಂಗಳೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.